ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರಸುಂದರೀಂ. ಬಹಳ ಕಾಲದಿಂದ ನಮ್ಮ ನಾಡಿನ ಅತಿ ಪ್ರತಿಷ್ಠಿತ ಹೆಮ್ಮೆಯ ಧರ್ಮ ಸಂಸ್ಥಾನಗಳಲ್ಲಿ ಒಂದಾದ ಶ್ರೀ ಗೋಸಾಯಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರ ಧರ್ಮಗುರುಗಳ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳು ಹೇಳಿದ ಹಾಗೆ ಇಂದು ಸಾಕಾರಗೊಳಿಸಲಾಗಿದೆ. ಇಂತಹ ಒಂದು ಪರಮ ಪವಿತ್ರ ಭವಾನಿ ಪೀಠ, ದತ್ತಪೀಠದ ಗೋಸಾಯಿ ಮಹಾಸಂಸ್ಥಾನ ಮಠದ ಪೀಠಾಧಿಕರಣದ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ 17ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಗೋಸಾಯಿ ಮಹಾಸಂಸ್ಥಾನ ಮಠದ ಧರ್ಮಾಧಿಕಾರಿಗಳಾಗಿ ಇದುವರೆಗೂ ಸೇವೆಯನ್ನು ಸಲ್ಲಿಸಿದ ಆ ಎಲ್ಲ ದಿವ್ಯ ಚೇತನಗಳಿಗೆ ನಮಿಸಿ, ಪ್ರಸ್ತುತ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಮಂಜುನಾಥ ಭಾರತಿ ಮಹಾಸ್ವಾಮೀಜಿಯವರ ಸಮಕ್ಷಮದಲ್ಲಿ ನಾಡಿಗೆಲ್ಲ ಭಾರತದ ಸಂಸ್ಕೃತಿಯನ್ನು, ಜಗತ್ತಿಗೆಲ್ಲ ಭಾರತದ ಹೆಮ್ಮೆಯ ಯೋಗವನ್ನು ಪರಿಚಯಿಸಿ ಸೂರ್ಯನ ತೆರದಿ ಮನೆ ಮನೆಗೂ ಬೆಳಕನ್ನು ಯೋಗದ ಮುಖಾಂತರ ತಲುಪಿಸಿದ ನಮ್ಮ ದೇಶದ, ನಮ್ಮ ನಾಡಿನ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ರವಿಶಂಕರ್ ಗುರೂಜಿಯವರ ಉಪಸ್ಥಿತಿಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಶ್ರೇಷ್ಠ ಯತಿಶ್ರೇಷ್ಠರೇ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೂ ಗೋಸಾಯಿ ಮಠಕ್ಕೂ ಆಧ್ಯಾತ್ಮಿಕ ಸಂಬಂಧ ಏರ್ಪಡೋದಕ್ಕೂ ಪೂರ್ವದಲ್ಲಿ ನಿಜವಾದ ಸಂಪರ್ಕವನ್ನು ಕಲ್ಪಿಸಿದಂತಹವರು ನಮ್ಮೆಲ್ಲರ ಪ್ರೀತಿಯ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ, ಮಂತ್ರಿಯಾಗಿ, ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ PGR ಸಿಂಧ್ಯಾರವರೇ ಮತ್ತು ವೇದಿಕೆಯಲ್ಲಿ ಅವರೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ನಮ್ಮ ಗೋಸಾಯಿ ಮಠದ ಅನುಯಾಯಿಗಳಾಗಿ, ಭಕ್ತರಾಗಿ, ಮಠದ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹದವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಮಾತೆಯರೇ, ಮಾಧ್ಯಮ ಬಂಧುಗಳೇ, ರವಿಶಂಕರ್ ಗುರೂಜಿಯವರು ಹೇಳಿದ ಹಾಗೆ ಸುಮಾರು ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರೂ ಕೂಡ ಭವಾನಿ ಮತ್ತು ಗಂಗಾಧರೇಶ್ವರ ಸ್ವಾಮಿಯ ಕೃಪೆಯಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಮುಹೂರ್ತದಲ್ಲಿ ಪೀಠಾರೋಹಣ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಮುಂದಿನ ಅಭಿವೃದ್ಧಿಗೆ ಇದೊಂದು ದ್ಯೋತಕ ಅಂತ ನಾವು ಭಾವಿಸ್ತೇವೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದರು ಗುರುವಿನ ಮಹತ್ವ ಏನು ಅಂತ. ನಾಡಿನ, ಕನ್ನಡ ನಾಡಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸಾಹಿತ್ಯಕ್ಕೆ ತಂದುಕೊಟ್ಟಂಥ ಕವಿ ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ. ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು, ನನ್ನೀ ಜೀವನ ಸಮುದ್ರ ಯಾನಕ್ಕೆ ಚಿರ ಧ್ರುವತಾರೆಯು ನೀನು. ಯಾರಿಗೆ ಹೇಳಿತ್ತು? ಗುರುವಿಗೆ ಹೇಳಿತ್ತು. ಜಗತ್ತಿನಲ್ಲಿ ತಾಯಿ ತಂದೆಗಳು ಬದಲಾಗಬಹುದು, ಸ್ನೇಹಿತರು ಬದಲಾಗಬಹುದು, ಎಲ್ಲರೂ ಬದಲಾಗಬಹುದು. ಎಂತಹುದೇ ಸಂದರ್ಭದಲ್ಲಿ ಕೂಡ ಬದಲಾಗದೇ ಇರತಕ್ಕಂಥವ್ರು ಯಾರು ಅಂದರೆ ಗುರುಗಳು. ಅದನ್ನು ಯಾಕೆ ಧ್ರುವತಾರೆಗೆ ಹೋಲಿಸಿದ್ರು ಅಂತಂದರೆ, ನಮಗೆ ಗೊತ್ತಿದೆ, ಸಪ್ತರ್ಷಿ ಮಂಡಲದ ಕೊನೆಯ 2 ನಕ್ಷತ್ರಗಳನ್ನು ನಾವು ಜೋಡಿಸಿ ಕೂಡಿಸಿ ಆ ಸರಳ ರೇಖೆಯನ್ನು ಅರಿಸಿದ್ದೆ ಆದರೆ ಉತ್ತರದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ. ಹಿಂದೆ
ಸಮುದ್ರದ ನಾವಿಕರು, ಪಯಣಿಗರು ತಮ್ಮ ದಿಶೆಯನ್ನು, ತಮ್ಮ ದಿಕ್ಕನ್ನು, ತಮ್ಮ ಪಯಣವನ್ನು ಧ್ರುವ ನಕ್ಷತ್ರವನ್ನು ಮೂಲವಾಗಿ ಇಟ್ಕೊಂಡು ಸಂಚಾರ ಮಾಡ್ತಾಯಿದ್ರು. ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಆಕಾಶಕಾಯಗಳು ಸಾಪೇಕ್ಷವಾಗಿ ಬದಲಾಗಬಹುದು, ಆದರೆ ಧ್ರುವ ತಾರೆ ಮಾತ್ರ ಯಾವ ಕಾರಣಕ್ಕೂ ಬದಲಾಗೋದಿಲ್ಲ, ಅಲ್ಲಿಯೇ ಇರುತ್ತೆ. ಹೇಗೋ ಧ್ರುವ ತಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಬದಲಾಗದೆ ನಿಲ್ಲುವ ಹಾಗೆ ಸ್ಥಿರವಾಗಿ ಈ ಜಗತ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಯ ಬದುಕಿನಲ್ಲಿ ಬಂದವರು ಹೋಗುವವರು ಬಹಳ ಇರಬಹುದು, ಆದರೆ ಸ್ಥಿರವಾಗಿ ನಿಲ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗುರು ಮಾತ್ರ. ಅದಕ್ಕೆ ಅವ್ರು ಹೇಳಿದರು, ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು, ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರ ಧ್ರುವತಾರೆಯು ನೀನು. ರಾಮಕೃಷ್ಣರಿಗೋಸ್ಕರ ಬರೆದಂತಹ ಮಾತು ಕುವೆಂಪುರವರದು. ಈ ದೃಷ್ಟಿಯಿಂದ ನೋಡಿದರೆ ಬದುಕಿಗೆ, ಜೀವನಕ್ಕೆ ಗುರು ಯಾಕೆ ಬೇಕು? ಕಾರಿರುಳಾಗಸದಿ ತಾರೆ ನೂರಿದ್ದೇನು, ದಾರಿಗನಿಗೆ ಬೇಕೊಂದು ಮನೆ ಬೆಳಕು, ದೂರದ ದೈವವದಂತಿರಲಿ ಮಾನುಷ ಗುರುವ ಬೀಡುವುದು ಬಡ ಜೀವ ಮಂಕುತಿಮ್ಮ. ಕಾಡಿನಲ್ಲಿ ದಾರಿ ತಪ್ಪಿದಾಗ ಆಕಾಶದಲ್ಲಿ ಎಷ್ಟೇ ಸ್ಟಾರ್ಸ್ ಇದ್ರೂ ಕೂಡ ಎಲ್ಲೋ ಒಂದು ಅನತಿ ದೂರದಲ್ಲಿ ಒಂದು ಕುಟೀರದಲ್ಲಿ ಒಂದು ಹಣತೆ ಉರಿತಾ ಇದ್ದರೆ ದಾರಿ ತಪ್ಪಿದ ವ್ಯಕ್ತಿಗೆ ಸಾಂತ್ವನ ಸಿಗುವ ಹಾಗೆ ಈ ಜಗತ್ತಿನ ಗೊಂಡಾರಣ್ಯದಲ್ಲಿ ಸಂಸಾರದಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಒಬ್ಬ ಮಾನುಷ ರೂಪದ ಗುರು ಸಿಕ್ಕದ್ದೇ ಆದರೆ ಎಷ್ಟು ಸಾಂತ್ವನ ಆಗುತ್ತೆ ಅಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಗೋಸಾಯಿ ಪೀಠಕ್ಕೆ ಬಹಳ ಕಾಲದಿಂದ ಬೇಕಾಗಿದ್ದಂಥ ಅವರು ಗುರು ಸಿಕ್ಕಿದ್ದಾರೆ. ಪಿ.ಜಿ.ಆರ್. ಸಿಂಧ್ಯರವರು ಮತ್ತು ಅವರೆಲ್ಲ ಸಹವರ್ತಿಗಳು ಸೇರಿ ಗುರುವನ್ನು ಆಯ್ಕೆ ಮಾಡಿಕೊಂಡು ಸಮುದಾಯದ ಮತ್ತು ಸಮಾಜದ ಉದ್ಧಾರ ಆಗಬೇಕು ಅಂತಂದರೆ ಕೇವಲ ಆರ್ಥಿಕವಾಗಿ ಉದ್ಧಾರ ಆದರೆ ಸಾಲದು, ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಕಲ್ಚರ್, ಆಧ್ಯಾತ್ಮಿಕತೆ ಬೆಳೆಯದೇ ಹೋದದ್ದೇ ಆದರೆ, ಸೂಕ್ಷ್ಮತೆ ಉದಿಸದೇ ಹೋದದ್ದೇ ಆದರೆ ಕಷ್ಟ ಆಗ್ತದೆ. ಕೇವಲ ಹೊರಗಿನ ಶಕ್ತಿ ಸಾಲದು, ಒಳಗಿನ ಶಕ್ತಿ ಕೂಡ ದೇದೀಪ್ಯಮಾನವಾಗಿ ಬೆಳಗಬೇಕು. ಒಂದು ಆನೆ ನೋಡಿ, ಎಷ್ಟು ಶಕ್ತಿ ಇದೆ ಅಂತಂದರೆ ಮರಗಳನ್ನು ಬೀಳಿಸುತ್ತೆ, ವೆಹಿಕಲ್ಸ್ನ ಎತ್ತಿ ಬಿಸಾಡುತ್ತೆ, ಏನು ಕೆಲಸ ಬೇಕಾದರೂ ಮಾಡುತ್ತೆ. ಆದರೆ ಆನೆಯನ್ನು ಪಳಗಿಸ್ತಕ್ಕಂಥ ಒಬ್ಬ ಮಾವುತನ ಕೈನಲ್ಲಿರ್ತಕ್ಕಂಥ ಒಂದು ಸಣ್ಣ ಸಲಾಕೆ ನೀವು ನೋಡಿದ್ರಿ, ಸೂಜಿಯ ರೀತಿ ಇರ್ತಕ್ಕಂಥ ಒಂದು ಸಣ್ಣ ಸಲಾಕೆಗೆ ಆ ಆನೆ ಎದರುತ್ತೆ. ಯಾಕೆ ಈ ಮಾತು ಇಲ್ಲಿ ಹೇಳಿದ್ವಿ ಅಂತಂದರೆ, ವ್ಯಕ್ತಿ ಗುರುವಿನ ಮುಖಾಂತರ ತನ್ನೊಳಗಡೆ ಇರ್ತಕ್ಕಂಥ ಸ್ವರೂಪದ ಅನುಸಂಧಾನವನ್ನು ಮಾಡಿ ಸೂಕ್ಷ್ಮತೆಯನ್ನು ಪಡ್ಕೊಳ್ಳದಲ್ಲೇ ಹೋದದ್ದೇ ಆದರೆ, ಹೊರಗಿನ ಅದೆಷ್ಟೇ ಅಭಿವೃದ್ಧಿ ಆದ್ರೂ ಕೂಡ ತನ್ನ ಒಳಗಿನ ಶಕ್ತಿ ಅನಾವರಣ ಆಗದೆ ಹೋದದ್ದೇ ಆದರೆ ಖಂಡಿತ ವ್ಯಕ್ತಿಗೆ ಶಕ್ತಿ ಬರೋದಿಲ್ಲ. ಅಂತಹ ವ್ಯಕ್ತಿ ನಂಬಿರ್ತಕ್ಕಂಥ ಸಮಾಜಕ್ಕೂ ಕೂಡ ಶಕ್ತಿ ಬರೋದಿಲ್ಲ. ಆ ಶಕ್ತಿಯನ್ನು ಯಾರು ತಂದು ಕೊಡ್ತಾರೆ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಅಮ್ಮ ತಂದು ಕೊಡ್ತಾಳೆ. ಸಮಾಜಕ್ಕೆ ಹೋದದ್ದೇ ಆದರೆ ಗುರುವಿಗೆ ಆ ಶಕ್ತಿ ಉಂಟು. ಮನೆಯ ಅಮ್ಮ, ಸಮಾಜದ ಗುರುಗಳು, ಇವೆರಡನ್ನೂ ಕೂಡ ಅರ್ಥ ಮಾಡಿಕೊಂಡು ಸಮಾಜ ಇವತ್ತು ಓರ್ವ ಗುರುವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಪೀಠಾಧ್ಯಕ್ಷರನ್ನಾಗಿ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಸಂಘಟನೆಯ ಜೊತೆಯಲ್ಲಿ ಆಧ್ಯಾತ್ಮಿಕತೆಯ ಪ್ರಗತಿ ಮತ್ತು ಅದರ ಅರಿವನ್ನು ಪಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಹಿಂದೆ ನಮ್ಮ ಪಿ.ಜಿ.ಆರ್. ಸಿಂಧ್ಯರವರು ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ತುಂಬ ಪ್ರೀತಿಯ ಶಿಷ್ಯನಾಗಿ ಸುರೇಶ್ ಭಾರತಿಯವರನ್ನು ಪೀಠಕ್ಕೆ ತಂದು ಅವರನ್ನು ಧರ್ಮಾಧಿಕಾರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಬಹುವಾಗಿ ಶ್ರಮಿಸಿದಂತಹವರು. ಅವರ ಕೊಡುಗೆ ಅಪಾರ ಪಿ.ಜಿ.ಆರ್. ಸಿಂಧ್ಯರವರದು. ಅಂತಹ ಓರ್ವ ಗುರು ಬಂದು ಸಮಾಜದ ಸಂಘಟನೆಯನ್ನು ಮತ್ತು ಪ್ರಜ್ಞೆಯ ಸ್ತರವನ್ನು ಮೇಲ್ಸ್ತರಕ್ಕೆ ಏರಿಸುವ ಸಂದರ್ಭದಲ್ಲಿ ಅವರ ಅಕಾಲ ಮರಣಕ್ಕೆ ತುತ್ತಾದಂತಹದ್ದು ಸಮಾಜಕ್ಕೆ ಒಂದು ದೊಡ್ಡ ಬರಸಿಡಿಲು, ಒಂದು ದೊಡ್ಡ ಶೂನ್ಯತೆ ಏರ್ಪಟ್ಟಿತ್ತು. ಅದರ ನಂತರದಲ್ಲಿ ಸ್ಥಿರವಾಗಿರ್ತಕ್ಕಂಥ ಓರ್ವ ಗುರು ಈಗ ಸಿಕ್ಕಿದ್ದಾರೆ. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿಧಾಯಿನಿ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ನಾವುಗಳು ಅಜ್ಞಾನದಿಂದ ಜನ್ಮಗಳಿಂದ ಮಾಡಿರ್ತಕ್ಕಂಥ ಕರ್ಮಗಳಿಗೆ ತಕ್ಕದಾಗಿರ್ತಕ್ಕಂಥ ಫಲಗಳನ್ನು ಯಾವ್ಯಾವುದೋ ರೀತಿಯಲ್ಲಿ ಅನುಭವಿಸ್ತಾ ನರಳ್ತಾ ಇದ್ದೇವೆ. ಈ ಎಲ್ಲ ಕರ್ಮದ ಭಾರವನ್ನು ಇಳಿಸಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ನಮಗೆ ಸುಜ್ಞಾನದ ಮುಖಾಂತರ ಮುಕ್ತಿಯ ಪರಮ ಸಂಪದವನ್ನು ಕೊಡುವ ಶಕ್ತಿ ಯಾರಿಗಾದರೂ ಇದ್ದದ್ದೇ ಆದರೆ ಅದು ಗುರುನಾಯಕನಿಗೆ ಮಾತ್ರ, ಗುರುನಾಥನಿಗೆ. ಅಂತಹ ಗುರುವಿನ ಅವಶ್ಯಕತೆ ಇದೆ. ಹೊರಗಿನ ಗುರು ಎಲ್ಲಿವರೆಗೂ ಬೇಕು? ಅವರು ಪೀಠಾದಿ ಧರ್ಮ ಗುರುಗಳೇ ಇರಬಹುದು. ಕುವೆಂಪು ಅವರ ಮಾತು ಮತ್ತೆ ಹೇಳ್ತಾನೆ, ಅಂತರತಮ ನೀ ಗುರು ಹೇ ಆತ್ಮತಮೋಹಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಗುರುವನ್ನು
ಜಾಗೃತಿಗೊಳಿಸೋವರೆಗೂ ಕೂಡ ಗುರುಪೀಠಗಳು ಬೇಕು, ಗುರು ಬೇರೆ ಬೇರೆ ರೂಪದಲ್ಲಿ ಬೇಕಾಗುತ್ತೆ. ಅಂತಹದ್ದಕ್ಕೆ ಇವತ್ತು ನಮ್ಮ ಶ್ರೀ ಗೋಸಾಯಿ ಮಹಾಸಂಸ್ಥಾನ ಮಠದ ಪೀಠಾಧಿಕಾರ್ಯದ ಧರ್ಮ ಕಾರ್ಯಕ್ರಮ ಇವತ್ತು ಸಾಂಗೋಪಾಂಗವಾಗಿ ಜರುಗಿದೆ. ಅಂತಹ ಗುರುಗಳನ್ನು ಆಶ್ರಯಿಸಿ ಪಿಜಾರ್ ಶಿಂದೆ ಅವರಿಗೆ ಹೇಳಿದಾಗೆ ಒಂದು ದೇಶ, ಅದರಲ್ಲಿ ಕೂಡ ಆಧುನಿಕ ಕಾಲಘಟ್ಟದಲ್ಲಿ ಒಂದು ದೇಶ ಸಮರ್ಥವಾಗಿ ನಿಲ್ಲಬೇಕು ಅಂತಂದರೆ, ಒಬ್ಬ ಸಂತ ಸರಿಯಾಗಿ ಬದುಕಬೇಕು ಅಂದರೆ ಅದಕ್ಕೆ ರಜೋಗುಣ ಸಂಪನ್ನವಾಗಿರ್ತಕ್ಕಂಥ ಕ್ಷತ್ರಿಯ ತೇಜಸ್ಸು ಮತ್ತು ಕ್ಷತ್ರಿಯ ಶಕ್ತಿ ಬೇಕೇ ಬೇಕಾಗುತ್ತೆ. ನಮ್ಮ ದೇಶದ ಸಂಸ್ಕೃತಿ ಮತ್ತು ಧರ್ಮ ಅದೆಷ್ಟೋ ಬಾರಿ ಪರಕೀಯರ ದಾಳಿಗೆ ತುತ್ತಾಗಿ ಅಧಃಪತನಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅಂತಹದನ್ನು ಮತ್ತೆ ಮರಳಿ ರಾಷ್ಟ್ರ ಜೀವನವನ್ನು ಜಾಗೃತಿಗೊಳಿಸಿದಂಥವರು ಶಿವಾಜಿಯವರು, ಛತ್ರಪತಿ ಶಿವಾಜಿಯವರು. ಆ ಕಾರಣಕ್ಕೋಸ್ಕರ ಅಂತಹ ಛತ್ರಪತಿ ಶಿವಾಜಿಯವರ ತಂದೆಯವರು ಸಂಸ್ಥಾಪಿಸಿದ ಈ ಗೋಸಾಯಿ ಮಠಕ್ಕೆ ಕ್ಷತ್ರಿಯ ತೇಜಸ್ಸು ಉಂಟು, ಬ್ರಹ್ಮ ತೇಜಸ್ಸು ಉಂಟು, ಆ ಶಕ್ತಿಯೂ ಕೂಡ ಉಂಟು. ಆ ಭಕ್ತರುಗಳು ಎಲ್ಲರೂ ಕೂಡ ಸೇರಿ ಆಯಾ ಸಮುದಾಯದ ಸಮಾಜದ ಭಕ್ತರನ್ನು ಸಂಘಟಿಸಿ ದಾಸ್ಯದಲ್ಲಿರ್ತಕ್ಕಂಥ ಅಜ್ಞಾನದಲ್ಲಿರ್ತಕ್ಕಂಥ ಭಕ್ತರನ್ನು ಮೇಲ್ಸ್ತರಕ್ಕೆ ತಂದದ್ದೇ ಆದರೆ ಆ ಸಮಾಜವೂ ಉದ್ಧಾರ ಆಗುತ್ತೆ, ದೇಶವೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂತಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಶ್ರೀ ಪೂಜ್ಯ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಪೀಠಾರೋಹಣ ಆಗಿದೆ. ಬಹುದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ನಿರೀಕ್ಷೆಗಳು ಬಹಳಷ್ಟು ಇರ್ತವೆ. ಆ ನಿರೀಕ್ಷೆಗೆ ತಕ್ಕದ ಹಾಗೆ, ಭಕ್ತರ ನಿರೀಕ್ಷೆ ತಕ್ಕದ ಹಾಗೆ ಭಕ್ತರ ಸಹಕಾರವೂ ಕೂಡ ಇದ್ದದ್ದೇ ಆದರೆ ಖಂಡಿತ ಅವರ ಬದುಕನ್ನು ಸಮಾಜಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅವರ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಕಾರ್ಯಕ್ರಮದಲ್ಲಿ ಸಂತರು ಮಾತನಾಡೋರಿದ್ದಾರೆ, ಸಾಮಾಜಿಕ ಬಂಧುಗಳು ಮಾತನಾಡೋರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿ ಮಹಾಸಂಸ್ಥಾನ ಮಠ ಹಿಂದೆಯೂ ಕೂಡ ಗೋಸಾಯಿ ಮಠದ ಜೊತೆಯಲ್ಲಿ ನಿಂತಿದೆ, ಆ ಗುರು ಪರಂಪರೆಯ ಜೊತೆಯಲ್ಲಿ ನಿಂತಿದೆ. ಮುಂದೂ ಕೂಡ ಶ್ರೀ ಗೋಸಾಯಿ ಮಹಾಸಂಸ್ಥಾನ ಮಠ ಮತ್ತು ಅದರ ಸಮುದಾಯ ಮತ್ತು ಆ ಪರಂಪರೆ ಜೊತೆ ಸದಾಕಾಲದಲ್ಲಿ ಕೂಡ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಯತಿಶ್ರೇಷ್ಠರು ಬಹು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ಯತಿಶ್ರೇಷ್ಠರಿಗೂ ಕೂಡ ಗೋಸಾಯಿ ಮಹಾಸಂಸ್ಥಾನ ಮಠ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ವಂದನೆಗಳನ್ನು ಹೇಳ್ತಾ, ನೀವೆಲ್ಲರೂ ಕೂಡ ಶ್ರೀಮಠದ ಜೊತೆಯಲ್ಲಿ ನಿಂತು, ಸ್ವಾಮೀಜಿಯವರ ಜೊತೆಯಲ್ಲಿ ನಿಂತು ಗೋಸಾಯಿ ಮಹಾಸಂಸ್ಥಾನ ಮಠವನ್ನು ತುಂಬ ಉಜ್ಜಾಯ ಸ್ಥಿತಿಗೆ ತಂದು ಅದರ ಮುಖಾಂತರ ಎಲ್ಲ ತೆರನಾಗಿರ್ತಕ್ಕಂಥ ಸೇವೆ ಕೇವಲ ಗೋಸಾಯಿ ಮಹಾಸಂಸ್ಥಾನ ಮಠದ ಭಕ್ತರಿಗಷ್ಟೇ ಅಲ್ಲ, ದೇಶದ ಎಲ್ಲ ಬಂಧುಗಳಿಗೂ ಕೂಡ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.